ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 185 ಪಾಯಿಂಟ್ಸ್ ಗೇನ್ ಆಗಿ 63,284 ಕ್ಲೋಸ್ ಆದರೆ ನಿಫ್ಟಿ 54 ಪಾಯಿಂಟ್ಸ್ ಗೇನ್ ಆಗಿ 18,812 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 30 ಪಾಯಿಂಟ್ಸ್ ಗೇನ್ ಆಗಿ 43,216 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಲಿ 1,566 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 2,665 ಕ್ರೋಸ್ ಬೈ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಂತೂ ಆಲ್ ಟೈಮ್ ಹೈಸ್ನಂತೂ ಟಚ್ ಮಾಡ್ತಾನೆ ಬರ್ತಿವೆ. ಆ್ಯಂಡ್ ಕಮಿಂಗ್ ಟು ನಿಫ್ಟಿ, ಇದು 8th ಕನ್ಸೆಕ್ಟಿವ್ ಸೆಷನ್, ಮೀನ್ಸ್ ಲಾಸ್ಟ್ 8 ಟ್ರೇಡಿಂಗ್ ಸೆಷನಿಂದ ನಿಫ್ಟಿ ಪಾಸಿಟಿವ್ ಆಗಿ ಮೂವ್ ಆಗ್ತಿದೆ. ನಿನ್ನೆ ಒಂದು ಪಾಯಿಂಟಲ್ಲಿ ನೀವು ಗಮನಿಸಿದ್ರೆ SGX ನಿಫ್ಟಿ 120 ಪಾಯಿಂಟ್ಸ್ ಹತ್ರ ರೆಡ್ನಲ್ಲಿ ಇತ್ತಲ್ವ ನೈಟು, ಆ ಥರ ಇದ್ದ ಸೆಂಟಿಮೆಂಟು, ನೆಗೆಟಿವ್ ಸೆಂಟಿಮೆಂಟು ಏನಕ್ಕೆ ಪಾಸಿಟಿವ್ ಆಗಿ ಟರ್ನ್ ಆಗಿದೆ ಇವತ್ತು ಮಾರ್ನಿಂಗಿಗೆ. ನಿನ್ನೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಂಡಿದ್ವಲ್ವಾ, ಫೆಡ್ ಚೇರ್ಮನ್ ಒಂದು ಸ್ಪೀಚ್ ನಮಗೆ ನಿನ್ನೆ ನೈಟ್ ಇದೆ ಅಂತ. ಒಂದು ವೇಳೆ ಫೆಡ್ ಚೇರ್ಮನ್ ಅವರು ಇನ್ನು ಅಪ್ಕಮಿಂಗ್ ಟೈಮ್ಸಲ್ಲಿ ಬಡ್ಡಿ ರೇಟ್ಗಳು ದೊಡ್ಡ ಮೊತ್ತದಲ್ಲಿ ಜಾಸ್ತಿ ಮಾಡ್ಕೋಬೇಕಂತ ಅನ್ಕೊಂತಿಲ್ಲ, ಸ್ವಲ್ಪ ಸ್ಲೋ ಡೌನ್ ಮಾಡ್ತೀವಿ ಅಂತ ಬಡ್ಡಿ ರೇಟ್ಗಳ ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತಂತ ಅನ್ಕೊಂಡಿದ್ವಲ್ವಾ, ಅವರು ಸಿಮಿಲರ್ ಕಮೆಂಟ್ಸ್ ಮಾಡಿದ್ದಾರೆ. ರೇಟ್ ಹೈಕ್ ಸೈಕಲ್ ನ ಆ ಫೇಸ್ ಇಲ್ಲದೆ ಸ್ಲೋವರ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ. ಇದೊಂದು ಪಾಸಿಟಿವ್ ಎಲಿಮೆಂಟ್. ಇನ್ನೊಂದು, ಅವರ ಎಂಟೈರ್ ಸ್ಪೀಚ್ ನಲ್ಲಿ ಇನ್ನೊಂದು ಪಾಸಿಟಿವ್ ಎಲಿಮೆಂಟ್, ಪ್ರೀವಿಯಸ್ಲಿ ಪ್ರತಿ ಮೀಟಿಂಗ್ ಅಲ್ಲೂ ಇನ್ಫ್ಲೇಷನ್ ನ ತುಂಬಾ ಸ್ಟ್ರೆಸ್ ಮಾಡಿ ಮಾತಾಡೋವರು, ಲೈಕ್ ಇನ್ಫ್ಲೇಷನ್ ತುಂಬಾ ದೊಡ್ಡ ಮೊತ್ತದಲ್ಲಿ ಬೆಳೀತಿದೆ ಅಂಡ್ ಎಲ್ಲಿವರೆಗೂ ಬೆಳೆಯುತ್ತೋ ಗೊತ್ತಿಲ್ಲ, ಅದರಿಂದ ಎಲ್ಲಿವರೆಗೂ ಆದ್ರೂ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅನ್ನೋ ಥರ ಅಗ್ರೆಸಿವ್ ಆಗಿ ಹೈಕ್ಸ್ ಇರೋ ಥರ ಸ್ಟೇಟ್ಮೆಂಟ್ ಮಾಡ್ತಿದ್ರು. ಬಟ್ ಈ ಸಲ ಆ ಥರ ಕಾಣಿಸ್ತಾ ಇರೋ ಕಾರಣವಾಗಿ, ಸ್ವಲ್ಪ ಸಾಫ್ಟ್ ಟೋನ್ ಇರ್ತಾ ಇರೋ ಕಾರಣವಾಗಿ ಎಂಟೈರ್ ಮಾರ್ಕೆಟ್ನ, ಪರ್ಟಿಕ್ಯುಲರ್ ಆಗಿ US ಮಾರ್ಕೆಟ್ಸ್ ಒಂದು ಪಿಕ್ಚರ್ ನೋಡಿದ್ರೆ ಆ ಸ್ಟೇಟ್ಮೆಂಟ್ಸ್ ರಿಲೀಸ್ ಆದ್ಮೇಲೆ ಸ್ವಲ್ಪ ಟೈಮ್ ವರ್ಗೂ ಮಾರ್ಕೆಟ್ ರೇಂಜ್ ಬೌಂಡ್ ಅಲ್ಲೇ ಇತ್ತು. ಆದ್ರೆ ಒಂದು ಪಾಯಿಂಟ್ ಅಲ್ಲಿ ಯಾವಾಗಾದ್ರೆ ಅವರು ಕ್ಲಿಯರ್ ಸ್ಟೇಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ, ನ್ಯಾಸ್ಡಾಕ್ ನ್ಯೂಟ್ರಲ್ ಇಂದ ನಿಯರ್ಲಿ 4% ವರೆಗೂ ಬೆಳೆದಿದೆ. ಇದರಿಂದ ಆ ಪಾಯಿಂಟ್ ಅಲ್ಲಿ ನಾವು ನೆಗೆಟಿವ್ ನಲ್ಲಿ ಇದ್ದ ನಮ್ಮ SGX ನಿಫ್ಟಿನು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ನಡೆದಿದೆ. ಅಂಡ್ ಫ್ರೆಂಡ್ಸ್, ನಿನ್ನೆ FIDI ಡೇಟಾ ಅಲ್ಲಿ FIs 9,000 ಕ್ರೋರ್ಸ್ ಹತ್ರ ಬೈ ಮಾಡಿರೋ ತರ ನಿಮ್ಗೆ ಡೇಟಾ ಬಂದಿದೆ ಅಲ್ವಾ. ಸೊ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ದೊಡ್ಡ ಮೊತ್ತದಲ್ಲಿ ಬೆಳೆಯುತ್ತಾ ಅಂತ ಕ್ವಶನ್ಸ್ ಬರ್ತಿದೆ. ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನಿನ್ನೆ ನಾವು ಮಾತಾಡ್ಕೊಂಡಿದ್ವಿ ಇದರ ಬಗ್ಗೆನೆ. ನಿನ್ನೆ MSCI ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ನಡೆದಿದೆ. ಇರುವಂತ ಕ್ಯಾಲ್ಕುಲೇಷನ್ ಪ್ರಕಾರ ಆಲ್ಮೋಸ್ಟ್ $960 to $980 ಮಿಲಿಯನ್ ಹತ್ರ ಫಂಡ್ಸ್ ನಾವು ಇನ್ಫ್ಲೋಸ್ ಆಗಿದೆ MSCI ರೀಬ್ಯಾಲೆನ್ಸಿಂಗ್ ಕಾರಣವಾಗಿ. ಆ 9,000 ಕ್ರೋರ್ಸ್ ನಲ್ಲಿ ಆಲ್ಮೋಸ್ಟ್ 80 to 90% ಹತ್ರ ಫಂಡ್ಸ್ MSCI ರೀಬ್ಯಾಲೆನ್ಸಿಂಗ್ ಕಾರಣವಾಗಿ ಬಂದಿರತ್ತೆ. ಅದರಿಂದ ಅದೊಂದು ಬಿಗ್ ನಂಬರ್ ಆಗಿ ನೋಡಬೇಡಿ. ಬೋತ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡನ್ನೂ ನೋಡಬೇಡಿ. ಇವತ್ತಂತೂ ನೋಡಿದಿರಲ್ವಾ, FIs ನೆಗೆಟಿವ್ ಸೈಡ್ ಅಲ್ಲಿ ಇದ್ದಾರೆ, DIs ಪಾಸಿಟಿವ್ ಸೈಡ್ ಅಲ್ಲಿ ಇದ್ದಾರೆ. ಸೊ ಅದರಿಂದ ಇವತ್ತಿನ ಡೇಟಾ ನಾವು ಫೋಕಸ್ ಮಾಡಬಹುದು. ಅಂಡ್ ನಿನ್ನೆ ಫೆಡ್ ಚೇರ್ಮನ್ ಅವ್ರ ಸ್ಪೀಚ್ ಆದ್ಮೇಲೆ ಡಾಲರ್ ಇಂಡೆಕ್ಸ್ 1% ವರೆಗೂ ಡ್ರಾಪ್ ಆಗಿ 96 ಬಿಲೋ ಫಾಲ್ ಆಗಿದೆ. ಅಂಡ್ ಬಾಂಡ್ ಈಲ್ಸ್ ತುಂಬಾ ವೋಲ್ಟೈಲ್ ಆಗಿ ಮೂವ್ ಆಗಿದೆ. ಬಾಂಡ್ ಈಲ್ಸ್ ಅಲ್ಟಿಮೇಟ್ ಆಗಿ ಫಾಲ್ ಆಗಿದೆ. ಸೊ ಡಾಲರ್ ಇಂಡೆಕ್ಸ್ ಫಾಲ್ ಆಗ್ತಾ ಇರೋ ಕಾರಣವಾಗಿ ಅಂಡ್ ಆಫ್ಟರ್ ಸ್ಪೀಚ್ US ಮಾರ್ಕೆಟ್ಸ್ ಅಂಡ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಬರ್ತಿರುವಂತ ರ್ಯಾಲಿನು ಎಂಟೈರ್ ಗ್ಲೋಬಲ್ ಆಗಿರುವಂತಹ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನ ಪಾಸಿಟಿವ್ ಆಗಿ ಟಚ್ ಮಾಡಿವೆ. ನೆಕ್ಸ್ಟ್ ಬಿಗ್ ಇವೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. December 2 ಅಂದ್ರೆ ನಾಳೆ US ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬರುತ್ತೆ, ಗೆ ಸಂಬಂಧಿಸಿರೋದು. ಅದಾದ್ಮೇಲೆ December 7 ಇಲ್ಲಿ RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಪ್ಡೇಟ್ ಇರುತ್ತೆ. ನೆಕ್ಸ್ಟ್ December 30 ಇದು ಇಂಪಾರ್ಟೆಂಟ್ ಡೇ ಅನ್ಕೋಬಹುದು ಎಂಟೈರ್ ಡಿಸೆಂಬರ್ ಮಂತ್ಗೆ. ಬಿಕಾಸ್ ಆವಾಗ ನಮಗೆ ಇನ್ಫ್ಲೇಷನ್ ಡೇಟಾ ಯಾವ ತರ ಟರ್ನ್ ಆಗಿರೋದು ಅಪ್ಡೇಟ್ ಬರುತ್ತೆ. ಲಾಸ್ಟ್ ಟೈಮ್ ಕೋರ್ ಇನ್ಫ್ಲೇಷನ್ ಡೇಟಾ ಅನ್ಕೊಂಡಿರೋದಂದ್ರೆ ಕಮ್ಮಿ ಇರೋ ಕಾರಣವಾಗಿ ಆ ಪಾಯಿಂಟ್ ಇಂದ ಈ ಪಾಯಿಂಟ್ ವರ್ಗು ಮಾರ್ಕೆಟ್ ಬುಲಿಶ್ ಆಗಿ ಮೂವ್ ಆಗಿದೆ. ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದ್ರೆ ದೆನ್ ನೆಕ್ಸ್ಟ್ ಡೇ ಫೆಡ್ ಔಟ್ ಡಿಸಿಷನ್ ಇರತ್ತಲ್ವಾ, ಅದರಿಂದ ಈ ಸಲಿನೂ ಆ ಡೇಟಾ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾ ಇದ್ರು ಆರ್ ಅಟ್ಲೀಸ್ಟ್ ನ್ಯೂಟ್ರಲ್ ಆಗಿದ್ರು ಫೆಡ್ ಅವರು ಅಗ್ರೆಸಿವ್ ಆಗಿ, ಮೀನ್ಸ್ ಇಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗಿ ಡಿಸಿಷನ್ ತಗೊಳ್ಳಲ್ಲ. ಒಂದು ವೇಳೆ ಅಲ್ಲೂ ಇನ್ಫ್ಲೇಷನ್ ಡೇಟಾ ಔಟ್ ಆಫ್ ದಿ ಕಂಟ್ರೋಲ್ ಹೋಗ್ತಾ ಇದ್ರೆ, ಬೆಳೀತಾ ಇದ್ರೆ, ದೆನ್ ಆವಾಗಂತೂ ಡೆಫಿನೆಟ್ಲಿ December 14 ಫೆಡ್ ಡಿಸಿಷನ್ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಫೆಡ್ ಡಿಸಿಷನ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಆಲ್ರೆಡಿ ಫೆಡ್ ಅವರು, ಫೆಡ್ ಮೆಂಬರ್ಸ್ ಆದ್ರು, ಫೆಡ್ ಚೇರ್ಮನ್ಸ್ ಆದ್ರು ಕ್ಲಿಯರ್ ಆಗಿ ಹೇಳಿದ್ದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಬೇಕಂತ ಅನ್ಕೊಂತಿಲ್ಲ ಅಂತ. ಇಲ್ಲಿವರೆಗೂ ಇರುವಂತ CPI ಡೇಟಾ ನಾವು ಗಮನಿಸಿದ್ರೆ ಅವ್ರು ಹೇಳಿರುವಂತ ಡೇಟಾ, ಸೊ December 30 ವರೆಗೂ ಇಲ್ಲಿವರೆಗೂ ಇರುವಂತ ಇನ್ಫ್ಲೇಷನ್ ಮೇಂಟೈನ್ ಆಗೋದು. ಅದನ್ನ ಸ್ವಲ್ಪ ಸಾಫ್ಟ್ ಆಗಿ ಏನಾದ್ರು ನಡೆದ್ರೆ December 14 ಸರ್ಪ್ರೈಸ್ ಅಂತೂ ಮಾರ್ಕೆಟ್ ಅಲ್ಲಿ ಏನೂ ಇರಲ್ಲ. ಆದ್ರೆ CPI ಡೇಟಾ ಅನ್ಕೊಂಡಿರೋಕಂದ್ರೆ ಅಬೋವ್ ಬರ್ತಾ ಇದ್ರೆ, ಇನ್ನೂ ಬೆಳೀತಾ ಇದ್ರೆ ಇನ್ಫ್ಲೇಷನ್, ದೆನ್ ಅವಾಗ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ದೆನ್ ಫೆಡ್ ಅವರು ಅವ್ರ ವ್ಯೂನ ಚೇಂಜ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇದೆ. ಅದರಿಂದ ಎಂಟೈರ್ ಡಿಸೆಂಬರ್ ಮಂತ್ CPI ಡೇಟಾ ಬರುವಂತ ಆ ಡೇನಲ್ಲಿ ನಮಗೆ ಇಂಪಾರ್ಟೆಂಟ್. ಸೊ December 13 ಓವರ್ ನೈಟ್ ಪೊಸಿಷನ್ಸ್ ನ ಅಂಡ್ ಇವನ್ December 14 ಓವರ್ ನೈಟ್ ಪೊಸಿಷನ್ ನ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಬಿಕಾಸ್
ಆ ಪರ್ಟಿಕ್ಯುಲರ್ ಡೇಟ್ನಲ್ಲಿ ಬರ್ತಿರೋ ಒಂದು ನೆಕ್ಸ್ಟ್ ಡೇನಲ್ಲಿ ಇಂಪ್ಯಾಕ್ಟ್ ಮಾರ್ಕೆಟ್ನಲ್ಲಿ ತೋರಿಸುತ್ತೆ. ಮೀನ್ಸ್ ಡಿಸೆಂಬರ್ 30th ಬರುವಂಥ CPI ಡೇಟಾ ಇಂಪ್ಯಾಕ್ಟು ಡಿಸೆಂಬರ್ 14th ಇರುತ್ತೆ. ಡಿಸೆಂಬರ್ 14th ಬರುವಂಥ ಮೀಟಿಂಗ್ ಒಂದು ಇಂಪ್ಯಾಕ್ಟು ಡಿಸೆಂಬರ್ 15th ಇರುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವು ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ಸ್ ಏನಾದರೂ ಪಡೆಯಬೇಕಂತ ಅನ್ಕೊಂಡ್ರೆ ಶೇರ್ ಟ್ರೇಡರ್ ಕನ್ನಡ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಅಪ್ಡೇಟ್ಸ್ ಪಡೆಯಬಹುದು. ಸೊ ನೀವು ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯಿನ್ ಆಗಿದ್ರೆ ಇವೆಲ್ಲ ನೀವು ಆನ್ ಟೈಮ್ ಮಾರ್ಕೆಟ್ ಟೈಮಲ್ಲಿ ಈ ಡೇಟಾಸ್ ಪಡೆಯಬಹುದು. ನೆಕ್ಸ್ಟ್, ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ವಾ, ಲೈಕ್ ಲಾರ್ಜರ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಈ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿರುವಂಥ ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಿರುವಂಥ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ವಾ. ತುಂಬಾ ಮ್ಯೂಚುವಲ್ ಫಂಡ್, ಮಲ್ಟಿ ಕ್ಯಾಪ್ ಫಂಡ್ಸ್ ಅವರೆಲ್ಲರೂ ಜಾಸ್ತಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಹೋಲ್ಡ್ ಮಾಡ್ತಿರುವಂಥ ಸ್ಟಾಕ್ ಲಿಸ್ಟ್ ಯಾವುದು ಅಂತ ಮನಿ ಕಂಟ್ರೋಲ್ ಅವರು ಅಪ್ಡೇಟ್ ಮಾಡಿದ್ದಾರೆ. ತುಂಬಾ ಜನ ಮಲ್ಟಿ ಕ್ಯಾಪ್ ಫಂಡ್ಸ್ ಜಾಸ್ತಿ ಹೋಲ್ಡ್ ಮಾಡಿರುವಂಥ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಂಬರ್ಸ್ ಅಲ್ಲಿ ನೋಡಿದ್ರೆ ನಂಬರ್ 1 ಆಗಿ JB ಕೆಮಿಕಲ್ಸ್ ಇದೆ. ಟೋಟಲಿ 6 ಮಲ್ಟಿ ಕ್ಯಾಪ್ ಫಂಡ್ಸ್ ಹತ್ರ JB ಕೆಮಿಕಲ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಆ ಮಲ್ಟಿ ಕ್ಯಾಪ್ ಫಂಡ್ಸ್ ಅಲ್ಲಿ ನೇಮು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಂಡ್ ಸೆಕೆಂಡ್, ಬ್ಲೂ ಸ್ಟಾರ್ ಟೋಟಲಿ 5 ಮಲ್ಟಿ ಕ್ಯಾಪ್ ಫಂಡ್ಸ್ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಕಾರ್ಬೋ ರ್ಯಾಂಡಮ್ ಯೂನಿವರ್ಸಲ್ 5 ಮಲ್ಟಿ ಕ್ಯಾಪ್ ಫಂಡ್ಸ್ ಅವರು ಹೋಲ್ಡ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಸಿಟಿ ಯೂನಿಯನ್ ಬ್ಯಾಂಕ್, JK ಲಕ್ಷ್ಮಿ ಸಿಮೆಂಟ್, ಕಲ್ಪತರು ಪವರ್ ಟ್ರಾನ್ಸ್ಮಿಷನ್, PC ಇನ್ಫ್ರಾಟೆಕ್, ಟಿಮ್ಕೆನ್ ಇಂಡಿಯಾ, ಪರ್ಟಿಕ್ಯುಲರ್ ಈ ಸ್ಟಾಕ್ಸ್ ಟೋಟಲಿ 5 ಮಲ್ಟಿ ಕ್ಯಾಪ್ ಫಂಡ್ಸ್ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಫೈನಲಿ PVR ಅಂಡ್ ವಿಮಾರ್ಟ್ ನ 4 ಮಲ್ಟಿ ಕ್ಯಾಪ್ ಫಂಡ್ಸ್ ಹೋಲ್ಡ್ ಮಾಡ್ತಿದೆ. ಟೋಟಲಿ 10 ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಹೋಲ್ಡ್ ಮಾಡ್ತಿರುವಂತ ಫೇವರೆಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಲಿಸ್ಟ್ ನ ಮನಿ ಕಂಟ್ರೋಲ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್, ಆಟೋ ಸೇಲ್ಸ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ಕಾರ್ಟ್ಸ್ ಅವರಂತೂ ಸೂಪರ್ ಆಗಿ ಪೋಸ್ಟ್ ಮಾಡಿದ್ದಾರೆ ಅವರ ನಂಬರ್ಸ್ನ. ಪರ್ಟಿಕ್ಯುಲರ್ ಆಗಿ ಡೊಮೆಸ್ಟಿಕ್ ಸೆಗ್ಮೆಂಟ್ ನಲ್ಲಿ ಇವರು ಎಲ್ಲ ಎಸ್ಟಿಮೇಟ್ಸ್ ನ ಕ್ರಾಸ್ ಮಾಡಿದ್ದಾರೆ. ಟೋಟಲ್ ಸೇಲ್ಸ್ 12% ಇರಾನ್ ಇಯರ್ ಅಲ್ಲಿ ಗ್ರೋ ಆಗ್ತಾ ಇದ್ರೆ ಕೇವಲ ಡೊಮೆಸ್ಟಿಕ್ ಆಗಿ 13% ಗ್ರೋತ್ ಕಾಣಿಸಿದೆ. ಅಂಡ್ ಎಕ್ಸ್ಪೋರ್ಟ್ಸ್ ನಿಯರ್ಲಿ 4% ವರೆಗೂ ಡ್ರಾಪ್ ಆಗಿದೆ. ಸೊ ಓವರ್ ಆಲ್ ಸೇಲ್ಸ್, ಪರ್ಟಿಕ್ಯುಲರ್ ಆಗಿ ಡೊಮೆಸ್ಟಿಕ್ ಸೇಲ್ಸ್ ಹೈಯಾಗಿ ಗ್ರೋ ಆಗ್ತಾ ಇರೋ ಕಾರಣವಾಗಿ ನಾವೇನು ಪಾಸಿಟಿವ್ ಆಗಿ ತಗೋಬಹುದು. ವೀಕ್ ಆಗಿ ಪೋಸ್ಟ್ ಮಾಡಿರೋದು ಬಜಾಜ್ ಆಟೋ ಅವರು. ಟೋಟಲಿ ಸೇಲ್ಸ್ ಡಿಕ್ಲೈನ್ ಆಗಿದೆ. ಅದಕ್ಕೆ ಮೇನ್ ಆಗಿ ರೀಸನ್ ಇವರ ಎಕ್ಸ್ಪೋರ್ಟ್ಸ್, ಬಿಕಾಸ್ ಇವರ ಎಕ್ಸ್ಪೋರ್ಟ್ಸ್ ನಲ್ಲೇ 30% ಫಾಲ್ ಕಾಣಿಸಿದೆ. ಅಂಡ್ ಡೊಮೆಸ್ಟಿಕ್ ಆಗಿ ಕೇವಲ 4% ಫಾಲ್ ಇದೆ. ಓವರ್ ಆಲ್ ಸೇಲ್ಸ್ ಬಜಾಜ್ ಆಟೋ ರಿಲೇಟೆಡ್ ಆಗಿ ವೀಕ್ ಆಗಿದೆ. ನೆಕ್ಸ್ಟ್, ಟಾಟಾ ಮೋಟಾರ್ ಸಂಬಂಧಿಸಿರುವ ಡೊಮೆಸ್ಟಿಕ್ ಬಿಸ್ನೆಸ್ ಚೆನ್ನಾಗೇ ಗ್ರೋ ಆಗಿದೆ 55%. ಅಂಡ್ ಇವರ ಎಂಟೈರ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟ್ರಾಂಗ್ ಗ್ರೋ ಆಗ್ತಾ ಇದ್ರೆ ಪ್ರೆಸೆಂಟ್ ಇವರ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನಲ್ಲಿ ಆಲ್ರೆಡಿ 10% ಹತ್ರ ಕಾಂಟ್ರಿಬ್ಯೂಷನ್ ಕೊಡ್ತಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ ಬಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಟೋಟಲ್ ಸೇಲ್ಸ್ ನಿಯರ್ಲಿ 10% ವರೆಗೂ ಡ್ರಾಪ್ ಕಾಣಿಸಿದೆ. ಸೊ ಓವರ್ ಆಲ್ ನಂಬರ್ಸ್ ಪಾಸಿಟಿವ್ ಆಗೇ ಇದೆ. ಫ್ರೆಂಡ್ಸ್, ಟಾಟಾ ಸ್ಕೈ ಅವರು ಈಗ ಟಾಟಾ ಪ್ಲೇ ಆಗಿ ಕನ್ವರ್ಟ್ ಆಗಿದಾರಲ್ವಾ. ಸೊ ಇವರು ಇಂಡಿಯಾನಲ್ಲಿ ಫಸ್ಟ್ ಸೆಬಿ ಅವರಿಗೆ IPO ಪೇಪರ್ ಸಬ್ಮಿಟ್ ಮಾಡಿದಾಗ ಡೇಟಾ ಕಾಣಿಸ್ತಾ ಇದೆ. ಆಸ್ ಎನ್ IPO ಆಗಿ ಇವರು ಮಾರ್ಕೆಟ್ನಲ್ಲಿ ಬರೋದಕ್ಕೆ ಸೆಬಿ ಅವರಿಗೆ BSE ಅಂಡ್ NSE ಅವರಿಗೆ ನವೆಂಬರ್ 29th IPO ಪೇಪರ್ಸ್ನ ಸಬ್ಮಿಟ್ ಮಾಡಿರೋ ಥರ ಅದೂ ನಾರ್ಮಲ್ ಪಬ್ಲಿಕ್ ಅಲ್ಲ. ಪ್ರೀವಿಯಸ್ಲಿ ಸೆಬಿ ಅವರು ಕಾನ್ಫಿಡೆನ್ಷಿಯಲ್ ಫೈಲಿಂಗ್ನ ಆರ್ ಪ್ರೀ ಫೈಲಿಂಗ್ನ ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ. ಅದರಲ್ಲಿ ಭಾಗವಾಗಿ ಫಸ್ಟ್ ಟೈಮ್ ಈ ಕಾನ್ಫಿಡೆನ್ಷಿಯಲ್ ಫೈಲಿಂಗ್ನ ಟಾಟಾ ಪ್ಲೇ ಅವರು ಯೂಸ್ ಮಾಡ್ಕೊಂಡಿರೋ ಥರ ಇಂಡಿಯಾನಲ್ಲಿ ಫಸ್ಟ್ ಕಂಪನಿಯಾಗಿ ಕಾನ್ಫಿಡೆನ್ಸ್ ರೂಟ್ನಲ್ಲಿ ಸೆಬಿ ಅವರಿಗೆ ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ಸೆಬಿ ಅವರಿಗೆ DRHP ಫೈಲ್ ಆಗ್ತಾ ಇದ್ರೆ ಅದು ಪಬ್ಲಿಕ್ಗೂ ಅವೈಲೇಬಲ್ ಆಗಿರುತ್ತೆ. ಬಟ್ ಈಗ ರೀಸೆಂಟ್ ಟೈಮ್ಸಲ್ಲಿ ಸೆಬಿ ಅವರು ಪಬ್ಲಿಕ್ಗೆ DRHP ನೀವು ಶೇರ್ ಮಾಡೋಕೆ ಮುಂಚೆ ನಿಮಗೆ ಬೇಕಂದ್ರೆ ಪ್ರೈವೇಟ್ ಆಗಿ ಆರ್ ಕಾನ್ಫಿಡೆನ್ಷಿಯಲ್ ಆಗಿ ನೀವು DRHPನ ನಮಗೆ ಸಬ್ಮಿಟ್ ಮಾಡಿ ಅದರಲ್ಲಿರುವಂಥ ತಪ್ಪುಗಳನ್ನ ನಾವು ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ನೀವು ಯಾವಾಗಾದ್ರೆ IPO ಆಗಿ ಬರಬೇಕಂತ ಅನ್ಕೊಂತೀರಲ್ವಾ, ಆವಾಗ ನೀವು ಪಬ್ಲಿಕ್ಗೆ DRHPನ ಅಪ್ಡೇಟ್ ಮಾಡ್ಬೋದು ಅನ್ನೋ ಥರ ಇಷ್ಟೊಳಗೆ ನೀವು ಬೇಕಂದ್ರೆ ಈ ಥರ ಕಾನ್ಫಿಡೆನ್ಷಿಯಲ್ ರೂಟಲ್ಲೂ DRHPನ ಪ್ರೊಸೀಡ್ ಮಾಡುವಂಥ ಪಾಸಿಬಿಲಿಟೀಸು ಎಕ್ಸ್ಚೇಂಜಸ್ ಅಂಡ್ ಸೆಬಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೋಬಹುದು ಅನ್ನೋ ಥರ ಆಪ್ಷನ್ ಕೊಡ್ತಾ ಇರೋ ಕಾರಣವಾಗಿ ಟಾಟಾ ಪ್ಲೇ ಅವರು ಈಗ ಕಾನ್ಫಿಡೆನ್ಷಿಯಲ್ ವೇನಲ್ಲಿ ಅವರ DRHPನ ಸೆಬಿ ಅವರಿಗೆ ಸಬ್ಮಿಟ್ ಮಾಡಿರೋ ಥರ ಅಪ್ಡೇಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 18,770 ಅಂಡ್ ರೆಸಿಸ್ಟೆಂಟ್ 18,850. ಇವತ್ತು ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ ಆದ್ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಧ್ಯದಲ್ಲೇ ಇವತ್ತು ರೇಂಜ್ ಬೌಂಡ್ ಅಲ್ಲೇ ನಿಫ್ಟಿ ಇದೆ. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 43,130 ಅಂಡ್ ರೆಸಿಸ್ಟೆಂಟ್ 43,370. ಇವತ್ತು ಬ್ಯಾಂಕ್ ನಿಫ್ಟಿಗೆ 43,370 ಸಪೋರ್ಟ್ ಆಗಿತ್ತು. ಬಟ್ ಇವತ್ತು ಅದು ಬ್ರೇಕ್ ಆಗಿದೆ ಅಲ್ವಾ. ಸೊ ಅದೇ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗಿದೆ. ಆ ಕಾರಣವಾಗಿ ನಾವೀಗ 43,370ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್, ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಡಿಸೆಂಬರ್ 1 ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಲ್ವಾ. ಅದರಿಂದ ಸೆಕೆಂಡ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಅಂಡ್ ರಿಮೈನಿಂಗ್ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ 18,000 ಹತ್ರ
ಬೋತ್ ಪುಟ್ ಅಂಡ್ ಕಾಲ್ ರೈಟರ್ಸ್ ಇಬ್ರು ಸಿಮಿಲರ್ಸ್ ಅಂತೆ ಪ್ಲೇ ಮಾಡ್ತಿದ್ದಾರೆ. ಅಲ್ಲೇನು ಬಿಗ್ ಅನ್ವೈಂಡಿಂಗು ಕಾಣಿಸ್ತಾ ಇಲ್ಲ. ಸ್ಟಿಲ್ ಇವತ್ತು ಮಾರ್ಕೆಟ್ ಮೂವ್ ಆಗ್ತಾ ಇದ್ರು ನಾನು ಅನ್ಕೊಂತಿರೋದು 18,800 ಅಬೋವ್ ಇನ್ನೊಂದು ಟ್ರೇಡಿಂಗ್ ಸೆಷನ್ ಕ್ಲೋಸ್ ಆಗ್ತಾ ಇದ್ರೆ ಆವಾಗ 18,800 ಹತ್ರ ಅನ್ವೈಂಡಿಂಗ್ ಬರ್ತಾ 19,000 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಪ್ಲೇ ಆಗೋದಕ್ಕೆ ಚಾನ್ಸಸ್ ಇದೆ. ಸ್ಟಿಲ್ 18,800 ಹತ್ರ ಒಂದು ಕ್ಲಾರಿಟಿ ಬರ್ತಿಲ್ಲ ಅಲ್ವಾ, ಅದರಿಂದ ಬಟ್ ಇಲ್ಲೇ ಪ್ರೆಸೆಂಟ್ ಮಾರ್ಕೆಟ್ ಇರೋ ಕಾರಣವಾಗಿ ಆಸ್ ಆಫ್ ನೌ 19,000 ನ ಇಮಿಡಿಯೇಟ್ ಸೈಕಲಾಜಿಕಲ್ ರೆಸಿಸ್ಟೆಂಟ್ ಅಂಡ್ ಆಪ್ಷನ್ ಚೈನ್ ಡೇಟಾ ಪರವಾಗಿ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಬಟ್ ಇನ್ನೊಂದು ಟ್ರೇಡಿಂಗ್ ಸೆಷನ್ 18,800 ಅಬೋವ್ ಕ್ಲೋಸ್ ಆಗ್ತಾ ಇದ್ರೇನೆ ಬುಲ್ಸ್ ಹತ್ರ ಈ ಲೆವೆಲ್ ಅನ್ನು ಬ್ರೇಕ್ ಮಾಡುವಂತ ಸ್ಟ್ರೆಂತ್ ಇದೆ ಅಂತ ಅನ್ಕೊಬೇಕು. ಇಲ್ಲ ಅಂದ್ರೆ ಈ ಲೆವೆಲ್ ಬಿಲೋ ಕ್ಲೋಸ್ ಆಗ್ತಾ ಇದ್ರೆ ಫಾಲ್ ಇದ್ರೆ ಮಾತ್ರ ಅಗೈನ್ 18,000 ಹತ್ರ ಕಾಲ್ ರೈಟಿಂಗ್ ಜಾಸ್ತಿ ಆಗಿ ಅದಿನ್ನೊಂದು ಮೇಜರ್ ರೆಸಿಸ್ಟೆಂಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ 18,800 ಅಬೋವ್ ಕ್ಲೋಸ್ ಆಗತ್ತಾ ಬಿಲೋ ಕ್ಲೋಸ್ ಆಗತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಟ್ ಸಪೋರ್ಟ್ ಅಂತೂ 18,500 ಹತ್ರ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಫಾರ್ ದ ಟೈಮ್ ಬೀಯಿಂಗ್ ಪ್ರೆಸೆಂಟ್ 18,500 to 19,000 ಈ 500 ಪಾಯಿಂಟ್ ರೇಂಜ್ ನ ಗಮನಿಸಬಹುದು. ಬಟ್ ನಾಳೆ ದಿವಸ 18,800 ಅಬೋವ್ ಮಾರ್ಕೆಟ್ ಇರುತ್ತಾ ಆರ್ ಬಿಲೋ ಇರುತ್ತಾ ಅನ್ನೋದು ಅದರ ಮೇಲೆನೆ 18,800 ಹತ್ರ ಕಾಲ್ ರೈಟರ್ಸ್ ಅನ್ವೈಂಡಿಂಗ್ ಡೇಟಾ ನಮಗೆ ಮಾರ್ಕೆಟ್ ನ ಫರ್ದರ್ ಡೈರೆಕ್ಷನ್ ಕ್ಲಾರಿಫೈ ಮಾಡುತ್ತೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.